ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಸೈಲೆಂಟ್ ಆಗಿದ್ದರು. ಆ ಬಳಿಕ ಅವರಿಗೆ ಧೈರ್ಯ ತುಂಬುವ ಕೆಲಸ ಸುದೀಪ್ ಅವರಿಂದ ಆಯಿತು. ಆ ಬಳಿಕ ಆಕ್ಟಿವ್ ಆದರು. ಪ್ರತಾಪ್ ತಪ್ಪು ಮಾಡಿದಾಗ ಸುದೀಪ್ ಬುದ್ಧಿವಾದ ಹೇಳಿದರು. ಆ ಬಳಿಕ ಮತ್ತೆ ಸೈಲೆಂಟ್ ಆದರು ಪ್ರತಾಪ್. ಡ್ರೋನ್ ಪ್ರತಾಪ್ ಅವರು ಇತ್ತೀಚೆಗೆ ಆಟದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅವರು ಒಂಟಿಯಾಗಿ ಇರುತ್ತಾರೆ ಅನ್ನೋದು ಅನೇಕರ ಆರೋಪ. ಆದರೆ ಅವರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಈ ಬಗ್ಗೆ ಅನೇಕರು ಟೀಕೆ ಮಾಡಿದ್ದಾರೆ. ಈ ಪ್ರತಾಪ್ ಅವರು ನಡೆದುಕೊಂಡ ರೀತಿಗೆ ವರ್ತೂರು ಸಂತೋಷ್ ಸಿಟ್ಟಾಗಿದ್ದಾರೆ. ಪ್ರತಾಪ್ನ ಸಹವಾಸವೇ ಬೇಡ ಎಂದಿದ್ದಾರೆ. ಅವರು ಈ ರೀತಿ ಹೇಳಲು ಕಾರಣವೇನು ಎನ್ನುವುದರ ಬಗ್ಗೆ ವಿವರ ಇಲ್ಲಿದೆ. ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಸೈಲೆಂಟ್ ಆಗಿದ್ದರು. ಆ ಬಳಿಕ ಅವರಿಗೆ ಧೈರ್ಯ ತುಂಬುವ ಕೆಲಸ ಸುದೀಪ್ ಅವರಿಂದ ಆಯಿತು. ಆ ಬಳಿಕ ಆಕ್ಟಿವ್ ಆಗಿದ್ದರು. ಪ್ರತಾಪ್ ತಪ್ಪು ಮಾಡಿದಾಗ ಸುದೀಪ್ ಬುದ್ಧಿವಾದ ಹೇಳಿದರು. ಆ ಬಳಿಕ ಮತ್ತೆ ಸೈಲೆಂಟ್ ಆದರು ಪ್ರತಾಪ್. ಇತ್ತೀಚಿನ ದಿನಗಳಲ್ಲಿ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ದಾರೆ. ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಎಲ್ಲರ ಮನೆಯವರು ಬಂದು ಹೋದರು. ಆದರೆ ಪ್ರತಾಪ್ ಕುಟುಂಬದವರು ಬಂದಿರಲಿಲ್ಲ. ಈ ಬಗ್ಗೆ ಪ್ರತಾಪ್ ಅಸಮಾಧಾನಗೊಂಡಿದ್ರು. ಈ ವೇಳೆ ವರ್ತೂರು ಸಂತೋಷ್ ಅವರು ಮಾತನಾಡಿದ್ದಾರೆ. ಪ್ರತಾಪ್ ಒಂಟಿಯಾಗಿ ಕುಳಿತಿದ್ರು. ಇಲ್ಲಿ ಯಾಕೆ ಒಬ್ಬನೇ ಕುಳಿತಿದ್ದೀಯಾ, ಅಲ್ಲಿ ಹೋಗು ಎಂದರು. ಇದಕ್ಕೆ ಪ್ರತಾಪ್ಗೆ ಸಿಟ್ಟು ಬಂದಿದೆ. ಅವರು ತಮ್ಮಲ್ಲೇ ಗೊಣಗುತ್ತಾ ಎದ್ದು ಹೋಗಿದ್ದಾರೆ. ಈ ವಿಚಾರವನ್ನು ವರ್ತೂರು ಸಂತೋಷ್ ಅವರು ತುಕಾಲಿ ಸಂತೋಷ್ ಬಳಿ ಹೇಳಿದ್ದಾರೆ. ನಾನು ಪ್ರತಾಪ್ಗೆ ಯಾವಾಗಲೂ ಕೆಟ್ಟದಾಗಲಿ ಎಂದು ಬಯಸಿಲ್ಲ. ಅವರ ಒಳ್ಳೆಯದಕ್ಕೆ ಹೇಳಿದರೆ ಸಿಡುಕುತ್ತಾನೆ. ಆತನ ಸವಾಸವೇ ಸಾಕು ಎಂದರು ವರ್ತೂರು ಸಂತೋಷ್. ಮುಂಜಾನೆಯಿಂದ ಊಟವನ್ನೇ ಮಾಡದೆ ಕುಳಿತ ಪ್ರತಾಪ್ ಬಗ್ಗೆ ಸಂಗೀತ ಕೂಡ ಅಸಮಾಧಾನಗೊಂಡರು. ಈ ರೀತಿ ಇರಿಟೇಷನ್ ಮಾಡಬೇಡ ಎಂದು ನೇರ ಮಾತುಗಳಲ್ಲೇ ಹೇಳಿದರು. ಸ್ನೇಹಿತರೆ, ಬಿಗ್ ಬಾಸ್ ಬಗ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.